ನಮಸ್ಕಾರ, ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತು 2023 ಕೊನೆ ದಿನ. ಯಾವತ್ತಂದರೆ ಭಾನುವಾರ. ಇವತ್ತು 2023 ಕೊನೆ ದಿನ. ಹಂಗಾಗಿ ಕೊನೆಯದಾಗ ಒಂದು ಟ್ರಿಪ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಡಿಸೈಡ್ ಮಾಡಿದ್ವಿ. ಬೆಳಗ್ಗೆನೂ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋ ಸಿಚುವೇಷನಲ್ಲಿ ಇದ್ದೆ ನಾನು. ಆ್ಯಕ್ಚುಲಿ ಹೋಗೋದು ಬೇಡ ಅಂದರೆ ಮನೆಯವರೆಲ್ಲ ಹೊರಟು ಕೂತಿದ್ದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾವೇ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಹೋಗ್ತಾ ಇದ್ದೀವಿ, ಏನಾದ್ರು ಒಂದು ನೋಡ್ಕೊಬರೋಣ ಅಂತ. ಇವಾಗ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಚಿಕ್ಕಬಳ್ಳಾಪುರ. ಬನ್ನಿ, ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ ಈ ಲಾಗಲ್ಲಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಇಯರ್ ಎಂಡ್ ಇರೋದ್ರಿಂದ ಎಲ್ಲ ಗೋವಾ, ಮನಾಲಿ, ಬೆನಾಲಿ, ಬಾಲಿ ಗೀಲಿ ಎಲ್ಲ ಹೋಗ್ತಿದ್ರೆ ನಮಗೆ ವರ್ಕ್ ಪ್ರೆಷರಿಂದ ನಮ್ಮ ಟೀಮ್ ಲೀಡರ್ ಬೇರೆ ಒಂದು 15 ದಿನ ಮುಂಚೆನೇ ಹೇಳ್ಬಿಟ್ಟಿದ್ರು. ನಾನು ಫಸ್ಟಾಗಿ ಮದುವೆ ಆಗಿದ್ದೀನಿ, ನಾನು ರಜೆ ತಗೊತೀನಿ, 3 ದಿನ ಇರಲ್ಲ ಅಂತ. ಹಂಗಂತೇಳಿ ನನ್ನ ರಜೆನೇ ತ್ಯಾಗ ಮಾಡಿ ನಮ್ಮ ಟೀಮ್ ಲೀಡ್ರಿಗೆ ನನ್ನ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಳಕೆದಾರರ ಶುಲ್ಕ ಕೇಂದ್ರ. ನಾವು ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ಇದ್ದೀವಿ. ಈ ಟೋಲ್ ಪಾಸ್ ಮಾಡಿದ್ರೆ ನೆಕ್ಸ್ಟ್ ನಮ್ದು ಆಂಧ್ರ. ಆದ್ರೆ ಎಷ್ಟು ಚೆನ್ನಾಗಿದೆ ಟೋಲ್, ಬಹಳ ದೊಡ್ಡದಲ್ಲ. ಒಳ್ಳೆ ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರಲ್ಲಿ ಆರ್ಮಿಯರ್ ಹಾಕೊಂಡಿರ್ತಾರಲ್ಲ, ಹಂಗಿದಾವೆಲ್ಲ ಟೋಲ್. ನಮ್ಮ ಹಾಸನ ಇವೆಲ್ಲ ಪರವಾಗಿಲ್ಲಪ್ಪ, ಚೆನ್ನಾಗಿದಾವೆ ತಾನೇ. ನಮ್ಮ ಯಾವ ಆದ್ರೆ ರೋಡ್ ಎಲ್ಲ ಖಾಲಿ ಇದೆ ಆಲ್ಮೋಸ್ಟ್. ಇವರು ಮೋಸ್ಟ್ಲಿ ಇಯರ್ ಎಂಡ್ ಮಾಡಕ್ ಹೋಗಿರ್ತಾರೆ ಎಲ್ಲ ಕಡೆ. ಗದ್ದೆ ನೋಡಿ ಇವಾಗ ಬೆಳಿತವ್ರೆ. ನಮ್ಮ ಕಡೆ ಕರೆಕ್ಟ್ ಸ್ಟ್ರೈಟ್. ಮುಂದೆ ಇನ್ನು 6 ಕಿಲೋಮೀಟರ್ ಹೋದ್ಮೇಲೆ ಡೈವರ್ಷನ್ ರೈಟಿಂಗ್. ದೇವಸ್ಥಾನಕ್ಕೆ ಹೋಗಕ್ಕೆ ಲೇಪಾಕ್ಷಿ 16th ಸೆಂಚುರಿದು ದೇವಸ್ಥಾನ ಅಂತಂದ್ರೆ ನಾವು ಕನ್ನಡದಲ್ಲಿ ಅದನ್ನ 16ನೇ ಸೆಂಚುರಿ ಅನ್ನೋಕ್ಕೆ ಕ್ರಿಸ್ತ ಪೂರ್ವ ಇರ್ಬೋದಾ, ಕ್ರಿಸ್ತ ಶಕ ಇರ್ಬೋದಾ? ಕ್ರಿಸ್ತ ಪೂರ್ವ ಅಂದ್ರೆ ಕ್ರೈಸ್ತ ಹುಟ್ಟೋದಕ್ಕಿಂತ ಮುಂಚೆ ತಾನೇ ಯೇಸು ಕ್ರಿಸ್ತ. ಕ್ರಿಸ್ತ ಶಕ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ಮೇಲೆ. ಅದ್ಯಾಕೆ ಎಲ್ಲರೂ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ? ಯಾಕೆ ನಮ್ಮ ಹಿಂದೂಗಳ ದೇವ್ರುಗಳ್ದು ಯಾವ್ದು ಇರ್ಲಿಲ್ಲ? ಕೃಷ್ಣ ಶಕ, ಕೃಷ್ಣ ಪೂರ್ವ ಅಂತ ಅದೇ. ಕೃಷ್ಣ ಹುಟ್ಟೋದಕ್ಕಿಂತ ಹಿಂದೆ, ಕೃಷ್ಣ ಹುಟ್ಟಿದ ಮೇಲೆ ಅಂತ. ಇದು ನಂದು ಚೇಂಜ್ ಮಾಡಕ್ ಹೇಳ್ಬೇಕು ಹಿಸ್ಟ್ರಿ ಅವ್ರಿಗೆ. ನಮಗೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಬೇಡ, ಕೃಷ್ಣ ಪೂರ್ವ ಕೃಷ್ಣ ಶಕ ಅಂತ ಮಾಡಿ ಅಂತ. ಹೆಂಗಿದೆ ಲಾಜಿಕ್? ಹೋಗೋ ಮೆಂಟ್ಲು ನನ್ ಮಗ ತಲೆ ತಿಂತಾವನೆ. ಅಂದ್ರೆ ಇದ್ರಲ್ಲಿ ನಮ್ಮ ಕಡೆಯವ್ರು ಹೋಗ್ತಾವ್ರಪ್ಪ, ಅದೇ ಖುಷಿ. ಕರ್ನಾಟಕ K53. ಆದ್ರೆ ತಮಿಳ್ನಾಡಿಗಿಂತ ಬಹಳ ಚೆನ್ನಾಗಿದೆ ಈ ಊರುಗಳೆಲ್ಲ ಅಲ್ವಾ? ನೀಟಾಗಿ ಇಟ್ಕೊಂಡವ್ರೆ. ಕರ್ನಾಟಕದವ್ರ ಹತ್ರದಲ್ಲಿ ಇದಾರಲ್ಲ, ಹಂಗಾಗಿ ಕರ್ನಾಟಕದವ್ರದೇ ಇದೆ. ಇಲ್ಲೇ ಇದೆಯಲ್ಲ ಬಸ್ಸು, ಇದೇ ಗೌರ್ಮೆಂಟ್ ಬಸ್ ಆಂಧ್ರದ್ದು. ಕನ್ನಡದಲ್ಲಿ ಐತಾ ಬೋರ್ಡು? ಇಲ್ಲಪ್ಪ, ಇಂಗ್ಲೀಷಲ್ಲಿ ಹಾಕೋ. 80 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ಗಳು ಲೇಪಾಕ್ಷಿ ದೇವಸ್ಥಾನದಲ್ಲಿ ಎಂಟ್ರ್ ಆಗೋಕ್ಕೆ. ಆಂಧ್ರದಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಕರ್ನಾಟಕದ ಗಾಡಿಗಳೇ ತುಂಬಿದ್ದಾವೆ. ಒಂದು MH ಇದೆ, ಒಂದು TN ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಕರ್ನಾಟಕದ ಗಾಡಿಗಳು. ಸುತ್ತ ನೋಡಿದ್ರು ಕರ್ನಾಟಕದವ್ರದ್ದೇ ಗಾಡಿಗಳಿದಾವೆ ಇಲ್ಲೆಲ್ಲ. ನೋಡಿ ಏನು ಸಕ್ಕತ್ತಾಗಿದೆ. ಗರುಡ ಗುಡ್ಡದ ಮೇಲೆ ನಿಲ್ಸಿದ್ದಾರೆ. ಅಲ್ಲಿಗೆ ಇವಾಗ ಹತ್ತಬೇಕು. ನಾವು ಅದನ್ನ ನೋಡೋಕ್ಕೆ ಬಂದಿರೋದು. ಲೇಪಾಕ್ಷಿ ಟೆಂಪಲ್ ಇಲ್ಲ, ನಾವಿವಾಗ ಜಟಾಯು ಥೀಮ್ ಪಾರ್ಕಲ್ಲಿದ್ದೀವಿ. ಜಟಾಯು ಥೀಮ್ ಪಾರ್ಕಿಗೆ 10 ರೂಪಾಯಿ ಎಂಟ್ರೆನ್ಸ್ ಫೀಸು. ನೋಡ್ಕೊಬರೋಣ ಜಟಾಯು ಥೀಮ್ ಪಾರ್ಕ್ ಹೆಂಗಿದೆ ಅಂತ, ಬನ್ನಿ. ಏನ ಎಲ್ಲೆಲ್ಲಿ ಏನೇನಿದೆಯಾ? ಎಲ್ಲಿ ಫಸ್ಟ್ ಇಲ್ಲಿ ಮೇಲೆ ಹೋಗಿ ಬರೋಣ. ಮೇಲು ಆಮೇಲೆ ಕೆಳಗೆ ಬರೋಣ ಆಗಲ್ವಾ? ಫಸ್ಟು ಥೀಮ್ ಪಾರ್ಕ್ ನೋಡಿಕೊಂಡು ಆಮೇಲೆ ಕೆಳಗೆ ಬರೋಣ. ಗುಡ್ಡ ಹತ್ತದೆ ಕೆಲಸ. ಜಟಾಯು ಥೀಮ್ ಪಾರ್ಕಲ್ಲಿ ಜಟಾಯು ಮೇಲ್ಗಡೆ ನಿಲ್ಸವ್ರೆ.
ಅಲ್ಲಿ ಹತ್ತಕ್ಕೆ ಬಿಡೋಕೆ ಕ್ಲೋಸ್ ಮಾಡೋರಲ್ಲ, ಅಲ್ಲಿ ಕೆಳಗಡೆ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಇಲ್ಲ. ಎಲ್ಲ ಭಾಳ ಚೆನ್ನಾಗಿದೆ. ಎಲ್ಲಿದೆ ರಾಮನ್ ಪಾದ? ರಾಮನ್ ಪಾದ ಅಲ್ಲ, ಬಿಂದು ಬಿಮಲ್ ಇದೆ. ಇಲ್ಲಿ ರಾಮನ್ ಪಾದ ಅಲ್ಲ, ಏನೇನು ರಾಮನ್ ಪಾದನೂ ಕಾಣಿಸಲ್ಲ, ಯಾವ ಪಾದನೂ ಕಾಣಿಸಲ್ಲ. ಇಲ್ಲಿ ಕೆತ್ತನೆಗಳು, ಕೀರ್ತನೆಗಳು ಭಾಳ ಚೆನ್ನಾಗಿದೆ. ಅದ್ಭುತವಾದ ಥೀಮ್ ಪಾರ್ಕ್, ಭಾಳ ಚೆನ್ನಾಗಿದೆ ಥೀಮ್ ಪಾರ್ಕ್. ನೋಡಲಿಕ್ಕೆ ಖುಷಿ ಆಗುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತ ಬೆಂಡೆಕಲ್ಲು, ಅದ್ರ ಮೇಲ್ಗಡೆ ಜಟಾಯು, ಭಾಳ ಚೆನ್ನಾಗಿದೆ ಥೀಮ್ ಪಾರ್ಕ್ ನೋಡಲಿಕ್ಕೆ. ಯಾರು ಬಂದು ಲೇಪಾಕ್ಷಿ ಕಡೆ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. പക്ഷേ ಮೈನ್ ಟೆಂಪಲ್ ಕಡೆ ನಮ್ಮ ಪಯಣ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಮತ್ತೆ ತಗೊಂಡ್ತಾರ ಅನ್ಸುತ್ತೆ. ಪಾರ್ಕಿಂಗ್ ಪ್ಲೇಸ್ ಎಷ್ಟು ಕಡೆ ನಿಲ್ಸೋದು ಗಾಡಿ? ಇಲ್ಲಿಂದ ನಡಿಬೇಕಲ್ಲಪ್ಪ ದೇವ್ರೆ. ನರಳಿಗೆ ಹಾಕಿ ಫಸ್ಟ್. ಅಲ್ಲಿದೆ ಮುಂದೆ, ಅಲ್ಲಿಂದ ನಡ್ಕೊಂಡ್ ಬರಬಹುದು. ದೇವಸ್ಥಾನಕ್ಕೆ ಬಿಸಿಲಲ್ಲಿ ಹಾಕ್ಬಿಡಿ. ಎಲ್ಲಿ ಹಿಂದೆ ಎಲ್ಲಲ್ಲ ಹಾಕೋದು. ಲೇಪಾಕ್ಷಿ ಟೆಂಪಲ್ ಎಂಟ್ರೆನ್ಸ್. ಇದು ಯಾವ್ದೋ ರಾಜರದ್ದು ಅನ್ಸುತ್ತಲ್ಲ. ಚೆನ್ನಾಗಿದೆ ಸ್ಟೆಪ್ಸ್. ಅಲ್ಲಿ ಎಂಟರ್ ಆಗ್ತಿದ್ವಿ. ಬನ್ನಿ ನೋಡೋಣ ಟೆಂಪಲ್ ಹೆಂಗಿದೆ ಅಂತ ಒಳಗಡೆ ಎಲ್ಲ. ಎಲ್ಲಿ ನೋಡಿದ್ರೆ ಜನ ಇದ್ದಾರಪ್ಪ. ಯಾಕಡೆ ನೋಡಿದ್ರೆ ಜನನೇ ಜನ. ಸುಂದರವಾದ ಕಂಬಗಳು, 16ನೇ ಶತಮಾನದಿದೆ. ಇದು ನಮ್ಮದು ಬೇಲೂರು ಹಳೇಬೀಡು ದೇವಸ್ಥಾನ ಇದೆಯಲ್ಲ, ಅದೇ ಥರ. ತುಂಬ ಅದ್ಭುತವಾದ ದೇವಸ್ಥಾನ. ಹಿಂದೆ ರಾಜರು ಯಾರೋ ಕಟ್ಸಿದ್ದಾರೆ, ಯಾವ ರಾಜರು ಕಟ್ಸಿದಾರೋ ಗೊತ್ತಿಲ್ಲ. ಬಟ್ ನಾವು ದೇವಸ್ಥಾನ ನೋಡ್ಕೊಂಡು ಹೋಗಿ ಬಂದಿದ್ವಿ. ಫೋಟೋಶೂಟು ಮಾಡೋರೆಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ದೇವ್ರಿಗೆ ಕೈ ಮುಗಿಯೋರೆಲ್ಲ ದೇವ್ರಿಗೆ ಕೈ ಮುಗಿತಿದ್ದಾರೆ. ಅತಿ ಸುಂದರವಾದ, ಅತಿ ಅದ್ಭುತವಾದ ಬೃಹದಾಕಾರದ ದೇವಸ್ಥಾನ ಲೇಪಾಕ್ಷಿ ಟೆಂಪಲ್. ಭಾಳ ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ ಹಿಂದಿನ ಕಾಲದಲ್ಲಿ. ಆರ್ಕಿಟೆಕ್ಚರ್ ನೋಡೋಕ್ಕೆ ಸಖತ್ತಾಗಿದೆ. ತಂಪು ಕೂಲ್. ಭಾಳ ಸುಂದರವಾದ ಆರ್ಕಿಟೆಕ್ಚರು. ಎಷ್ಟು ಸಖತ್ತಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ಇದನ್ನು ಕಟ್ಟಿದಾರಲ್ಲ, ಗ್ರೇಟ್ ನಮ್ಮ ರಾಜರಲ್ಲ. ಇಂಥ ದೇವಸ್ಥಾನಗಳನ್ನು ಡೆಮೊಲಿಷನ್ ಮಾಡಿದಂಥ ರಾಜರುಗಳು ಇದ್ದಾರೆ. ಆದರೆ ಇಂಥ ಸುಂದರವಾದ ದೇವಸ್ಥಾನ ಮತ್ತು ಈ ಥರ ಇದನ್ನು ನೋಡೋದೇ ಅತಿ ಖುಷಿಯಾದ ವಿಚಾರ. ಮತ್ತು ಈ ಥರ ಆರ್ಕಿಟೆಕ್ಚರೆಲ್ಲ ನೋಡ್ತಾ ಇರಬೇಕು ಅವಾಗ. 16ನೇ ಶತಮಾನದ ದೇವಸ್ಥಾನ. ಎಲ್ಲೂ ಆಂಧ್ರದಲ್ಲಿದ್ದೀವಿ ಅನ್ನೋ ಫೀಲ್ ಇಲ್ಲ, ನಾವು ಕರ್ನಾಟಕದಲ್ಲಿದ್ದೀವಿ ಅನ್ನೋ ಫೀಲೇ ಇದೆ. ಇಲ್ಲಿ ಪ್ರತಿಯೊಬ್ಬರು ಕನ್ನಡನೇ ಮಾತಾಡೋದು. ಇಲ್ಲಿ ತಮಿಳ್ನಾಡಿಗೆ ಹೋದರೆ ತಮಿಳಲ್ಲೇ ಮಾತಾಡ್ತಾರೆ. ನಾವು ಕನ್ನಡದಲ್ಲಿ ಮಾತಾಡ್ತಿದ್ರು, ಬಟ್ ಇಲ್ಲಿ ಅವರಾಗೆ ಕನ್ನಡದಲ್ಲಿ ಮಾತಾಡ್ತಾರೆ. ಅದೇ ತುಂಬ ಖುಷಿ ವಿಚಾರ. ನಮ್ಮ ಕನ್ನಡ ಇಲ್ಲೂ ಉಳಿದಿದೆ ಅನ್ನೋದೇ ಒಂದು ಅತಿ ಖುಷಿ ವಿಚಾರ. ಕನ್ನಡ ಎಲ್ಲೆಲ್ಲೂ ಇದೆ ಅನ್ನೋದು. ಈ ಸ್ಕೂಲಾಗಿದೆಲ್ಲ, ಹೌದು. ಏನು ಸಾಕಾಗಿದೆ ಆರ್ಕಿಟೆಕ್ಚರ್ ಅಂದರೆ. ಒಂದು ಕಂಬಗಳು ಅದ್ಭುತ, ಅತಿ ಅದ್ಭುತವಾಗಿದೆ ಆರ್ಕಿಟೆಕ್ಚರ್. ಲೇಪಾಕ್ಷಿ ಟೆಂಪಲ್ ಅತಿ ಅದ್ಭುತವಾದ ಆರ್ಕಿಟೆಕ್ಚರ್ಗಳು ನೋಡೋಕ್ಕೆ ಮನಮೋಹಕವಾಗಿದೆ. ಏನೂ ಇಲ್ಲ, ಇದೊಂಥರ ಗುಹೆ ಥರ ಇದೆ ಅಷ್ಟೇ. ಸಖತ್ತಾಗಿದಾರ ದೇವಸ್ಥಾನ. ಬಂಡೆ ಹಾಕಿ ಕಟ್ಟಿದ್ದಾರೆ.
ಲೇಪಾಕ್ಷಿ ಟೆಂಪಲ್ಲಿ ನಾವು ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಡೋರ್ಗಳಿದೆ, ಅಷ್ಟು ದ್ವಾರಗಳಿದೆ, ಅಷ್ಟೇ ಸುಂದರವಾಗಿದೆ. ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಅನ್ನೋದೇ ಗೊತ್ತಾಗಲ್ಲ. ಹಿಂದೆ ರಾಜರುಗಳು ಸೀಕ್ರೆಟ್ ದ್ವಾರ ಅಂತಾರಲ್ಲ, ಹಂಗೆ ಎಲ್ಲ ಕಡೆ ಮಾಡ್ಕೊಂಡಿದ್ದಾರೆ. ಎಷ್ಟು ಹೇಳಿದ್ನಲ್ಲ, 1405ರಿಂದ 1500 ಚಿಲ್ಲರೆಯಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು. ಇಸ್ವಿಲಿ 1400ನೇ ಇಸ್ವಿಲಿ ಕಟ್ಟಿರೋ ದೇವಸ್ಥಾನ. 2023 ಇನ್ನೂ ಇಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ ಹಿಂದಿನ ಆರ್ಕಿಟೆಕ್ಟರ್ ಎಲ್ಲ ಹೆಂಗೆ, ಇಂಜಿನಿಯರ್ ಎಲ್ಲ ಹೆಂಗಿರ್ಬೋದು, ಅಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ದೇವಸ್ಥಾನದ. ಸುತ್ತಮುತ್ತ ಇದು ಲಾನ್ ಎಲ್ಲ ಹೆಂಗೆ ಕಟ್ಟಿ, ರಾಜರ ತಲೆ ಅಲ್ಲ ಅವಾಗ. ಲೇಪಾಕ್ಷಿ ಟೆಂಪಲ್ಲು ಮಸ್ಟ್ ವಿಸಿಟ್ ಪ್ಲೇಸು ಅಂತ ಹೇಳ್ತೀನಿ ನಾನು. ಭಾಳ ಅದ್ಭುತವಾದ ಹಿಸ್ಟಾರಿಕಲ್ ಪ್ಲೇಸು. 2023 ಕೊನೆ ದಿನ ನಾವು ಅದ್ಭುತವಾದ ಒಂದು ಜಾಗ ನೋಡ್ಕೊಂಡು ಬಂದಿದ್ದೀವಿ ಅನ್ನೋದೊಂದು ಭಾಳ ಖುಷಿ ಇದೆ ಮನಸ್ಸಿಗೆ. ಆ್ಯಕ್ಚುಲಿ ಆ ಆರ್ಕಿಟೆಕ್ಚರ್ ಇರ್ಬೋದು, ಆಮೇಲೆ ಆ ದೇವಸ್ಥಾನ ಕಟ್ಟಿರೋ ಅಂಥದ್ದು ಇರ್ಬೋದು. ಹಿಂದೆ ಈ ರಾಜರೆಲ್ಲ ತುಂಬ ತಲೆ ಓಡಿಸಿ ಸಖತ್ತಾದ ದೇವಸ್ಥಾನ ಕಟ್ಟಿದ್ದಾರೆ. ಆ ಕಲ್ಲು ಅಡಿಗಡೆ ಇಂಥ ಬಿಸಿಲಲ್ಲೂ ಆ ಕಲ್ಲು ಅಡಿಗಡೆ ಹೋದಾಗ ತುಂಬ ಇವತ್ತಿನ ವೀಡಿಯೋ, ಈ ಲೇಪಾಕ್ಷಿ ಟೆಂಪಲ್ದು ವೀಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಡಲ್ ಕ್ಲಾಸ್ ಹುಡುಗ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.